ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇನ್ಯಾರ್ ನೋವು ಪಡ್ಲಿ ಅಂತ ಆಸೆ ಪಡ್ತಾ ಇದೀಯ ಜೀಜಾಬಾಯ್? ಯಾವತ್ತಾದ್ರೂ ಒಬ್ರಿಗಾದ್ರೂ ಒಳ್ಳೇದ್ ಬಯಸಿದ್ಯಾ ನೀನು? ನನ್ನ ಜೀವನ ನನ್ನಿಷ್ಟ, ನಿಮ್ಗೇನಾಗ್ಬೇಕು? ನೋಡಿ, ನಿಮ್ ತರ ಗಂಡ ಇಲ್ದಿರೋರು ತವ್ರ ಮನೆಗೆ ಬಂದು ಜಾಂಡ ಊರ್ಕೊಂಡು ಕೂತ್ಕೊಂಡ್ರೆ ನಿಮಗ್ ದುಃಖ ಇಲ್ದೆ ಮತ್ತಿನ್ನೇನಿರಕ್ ಸಾಧ್ಯ? ಮಾತಾಡು. ಇದ್ರಿಂದ ನನ್ಗೇನೂ ಆಗೋದಿಲ್ಲ. ಆದ್ರೆ ನಾನ್ ಯಾಕೆ ಬಂದಿದ್ದೀನೋ ಅದನ್ನ ಹೇಳೇ ಹೋಗ್ತೀನಿ. ಅಕ್ಕ, ನಿಮ್ಗೆ ಹೇಳಕ್ಕೆ ನಾನೇನು ಉಳಿಸ್ಕೊಂಡಿಲ್ಲ. ನಿಮಗೆ ಹೇಳಾಯ್ತು, ಬೈದಾಯ್ತು, ಹಂಗ್ಸಿದ್ದು ಆಯ್ತು. ಆದ್ರಿಂದ ನೀವು ಏನ್ ಹೇಳ್ಬೇಕು ಅಂತ ಬಂದಿದ್ದೀರೋ ಅದನ್ನ ಹೇಳಿ. ನಾನು ಒಳಗ್ ಬರುವಾಗ ಜನ ಮಾತಾಡ್ಕೋತಾ ಇದ್ರು, ನಮ್ ಭೀಮಾ ಡಿಗ್ರಿನಲ್ಲಿ ಏನಾದ್ರೂ ಪಾಸ್ ಆಗ್ಬಿಟ್ರೆ ನಮ್ ಜಾತಿಲೇ ಮೊದಲನೇ ಹುಡುಗ ಪಾಸ್ ಆದಾಗೆ ಅಂತ. ಹಾ, ಹಾಗಂತ ಇಲ್ಲೂ ಒಂದಷ್ಟು ಜನ ಹೇಳ್ತಿದ್ರಪ್ಪ. ಆದ್ರೆ ನಂಗೊಂದು ವಿಷಯ ಮಾತ್ರ ಅರ್ಥ ಆಗ್ತಿಲ್ಲ ಅಕ್ಕ. ನಮ್ ಜಾತಿಯವನಾಗಿ ಭೀಮಾ ಡಿಗ್ರಿ ತಗೊಂಡ್ರು ನಮ್ಗೇನ್ ಲಾಭ ಹೇಳಿ? ಅವನೇ ತಾನೇ ಓದಿರೋದು. ಬೇರೆಯವ್ರಿಗೇನ್ ಬಂತೋ ಲಾಭ ಇದ್ರಿಂದ? ಸುಮ್ನೆ ಇದನ್ನೆಲ್ಲ ನೀವು ದೊಡ್ಡ ವಿಷಯ ಮಾಡಿ ಆಮೇಲೆ ಅವನ್ನ ವಾ ಭೀಮಾ ಅಂತ ಬಡ್ಕೊಳ್ಳೋದು. ಅಕ್ಕ, ನಾನ್ ಬಂದಾಗಿಂದ ಇದನ್ನೇ ನೋಡ್ಕೊಂಡು ಬಂದಿರೋದು. ಈಗ್ಲಾದ್ರೂ ನೆಮ್ಮದಿ ಕೊಡಿ ನಂಗೆ. ಬಂದಾಗಿಂದ ನೀನ್ ಕಲ್ತಿರೋದು ಇದನ್ನೇ ಅಲ್ವಾ? ಯಾರಾದ್ರೂ ಮಾತಾಡುವಾಗ ಮಧ್ಯೆ ಬಾಯಿ ಹಾಕಿ ನಿಲ್ಸೋದು. ಮೊದ್ಲು ಪೂರ್ತಿ ಹೇಳೋದನ್ ಕೇಳು. ಜನ ಮಾತಾಡ್ಕೋತಿದ್ದಾರೆ, ಜೀಜಾಬಾಯಿ ಮಗ ಭೀಮಾ ಗ್ರಾಜ್ಯುಯೇಷನ್ ಪರೀಕ್ಷೆ ಬರೀತಿದ್ದಾನೆ ಅಂತ. ಜೀಜಾಬಾಯಿ ಮಗ ಭೀಮಾ ಅರ್ಥ ಆಗ್ತಿದ್ಯಾ? ಈಗ್ಲಾದ್ರೂ ಮನ್ಸಲ್ಲಿ ಸ್ವಲ್ಪ ಖುಷಿ ಇಟ್ಕೋ ಜೀಜಾಬಾಯಿ. ಹೌದು ಜೀಜಾಬಾಯಿ, ನಾನು ಸಂತೆಯಿಂದ ಬರೋವಾಗ 2-3 ಜನ ಭೀಮನ್ ಹೆಸರು ಹೇಳ್ಕೊಂಡೇ ಮಾತಾಡ್ತಾ ಇದ್ರು. ನಿಮ್ ಮಗ ಡಿಗ್ರಿ ಮಾಡ್ತಿದ್ದಾನೆ ಅಂತ ಹೆಮ್ಮೆ ಪಡ್ತಿದ್ರು. ನೋಡಿ ಜೀಜಾಬಾಯಿ, ತಾಯಿ ಆದವಳಿಗೆ ಇದಕ್ಕಿಂತ ಸೌಭಾಗ್ಯ ಮತ್ತೇನಿದೆ ಹೇಳಿ? ಅದಕ್ಕೆ ನಾನೇನ್ ಮಾಡ್ಲಿ? ಹಬ್ಬ ಮಾಡ್ಲಾ ಇಲ್ಲ ಡೋಲ್ ಬಾರಿಸ್ಲಾ? ಈ ಸೌಭಾಗ್ಯನ ಕಟ್ಕೊಂಡು ಮನೇಲಿ ಹಾಲು ಕಾಯ್ಸಕ್ ಆಗಲ್ಲ. ಈ ಭೀಮಾ ನನ್ನ ಜೀವನನೇ ಸರ್ವನಾಶ ಮಾಡಿದಾನೆ. ಅವನಿಂದ ನನಗೆ ಹೆಮ್ಮೆನೂ ಬೇಕಿಲ್ಲ, ಮತ್ತೆ ಸೌಭಾಗ್ಯನೂ ಬೇಕಿಲ್ಲ. ಕಮಲಾ, ಇವಳು ಯಾವತ್ತೂ ಸುಧಾರಿಸೋದಿಲ್ಲ. ನಾನು ಒಂದೊಂದ್ಸಲ ಬಂದಾಗ್ಲೂ ಪ್ರಯತ್ನ ಪಡ್ತೀನಿ ಇವಳಲ್ಲಿರೋ ವಿಷನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಬೇಕು ಅಂತ. ಆದ್ರೆ ಇವಳು ಬದ್ಲಾಗಲ್ಲ. ಜೀಜಾಬಾಯಿ ಯಾವತ್ತೂ ಬದ್ಲಾಗೋದಿಲ್ಲ. ನಡಿ. ಜೀಜಾಬಾಯಿ ಬದ್ಲಾಗೋ ಹೆಂಗ್ಸಲ್ಲ. ಹಾ, ಹಾಗೆ ತೀರ್ಸ್ಕೊಳ್ಳೋ ಅಂತ ಹೆಂಗ್ಸಿವಳು. ಗೊತ್ತಾಗ್ತಿಲ್ವಲ್ಲ ಈ ಸಂತೆಲ್ ಏನ್ ನಡೀತಿದೆ ಅಂತ. ಬಾಲ ಮತ್ತೆ ಕರ್ಣ ಬರ್ಲಿ ಮನೆಗೆ, ಅವರೇ ಹೇಳ್ಬಿಡ್ತಾರೆ ಅಲ್ಲೇನಾಯ್ತು ಅಂತ. ಎಷ್ಟಾಯ್ತಣ್ಣ? 1 ಪೈಸೆ. ನನ್ನ ಕ್ಷಮಿಸಿ, ನಾನು ತೆಕ್ಕೊಡ್ತೀನಿ ರೀ. ಇಲ್ಲ ಪರವಾಗಿಲ್ಲ, ನಾನು ತೆಕ್ಕೋತೀನಿ ಬಿಡಿ. ನಾನು ತೆಕ್ಕೊಡ್ತೀನಿ ಬಿಡಿ. ಬಿಡಿ, ಪರವಾಗಿಲ್ಲ. ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ? ಸುಮ್ಮನೆ ಹಾಗೆ ಯೋಚಿಸ್ತಾ ಇದ್ದೆ, ಮಳೆ ಬರೋ ಬದಲು ತರಕಾರಿ ಬಿದ್ದರೆ ಹೆಂಗಿರುತ್ತೆ ಅಂತ ಈ ಆಕಾಶದಿಂದ.
ತರಕಾರಿ ಮಳೆನಾ? ಹೌದು, ಜನ ಅವ್ರಿಗೆ ಬೇಕಾಗಿರೋ ತರಕಾರಿ ಎಲ್ಲ ತಗೊಂಡೋಗ್ಬೋದಾಗಿತ್ತಲ್ಲ. ಕನ್ಸಷ್ಟೇ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ನೋಡೋಣ. ತರಕಾರಿ ಮಳೆ ಬಂದಾಗ ಜನ ಎಲ್ಲ ತರಕಾರಿನೂ ತಗೊಂಡು ಹೋಗ್ತಾರೆ, ಆದ್ರೆ ಯಾವ ತರಕಾರಿನ ಜನ ಯಾರು ತಗೊಂಡು ಹೋಗಲ್ಲ ಹೇಳಿ ನೋಡೋಣ? ಈ ಹುಡುಗ ಯಾರು? ಅದು ಅಂತ ಅಂತ ಒಂದ್ ತರಕಾರಿ ಯಾವ್ದಿದೆ? ನೀವೇ ಯೋಚನೆ ಮಾಡಿ. ಇರ್ಲಿ ಬಿಡಿ. ಹಾಗಲಕಾಯಿ. ಹಾಗ್ಲಕಾಯಿ, ಸರಿ ಹೇಳಿದ್ರಿ ನೀವು. ಹಾಗಲಕಾಯಿನ ಯಾರು ತಗೊಂಡು ಹೋಗ್ತಾರೆ ಹೇಳಿ ಅಲ್ವಾ? ಅದು ಸರಿನೇ ಬಿಡಿ. ನನ್ನ ಹೆಸರು ಸುಮಿತ್ ಅಂತ, ನಿಮ್ದು ಹೇಳಿ? ನನ್ನ ಹೆಸರು ಕರುಣಾ ಅಂತ. ಕರುಣಾನ? ಅಲ್ಲ ಅಲ್ಲ, ಬರೀ ಕರುಣಾ. ಬಾಲ, ಒಂದು ಹಳೆ ಮಾತಿದೆ, ಒಬ್ಬ ಹುಡುಗನ ಮುಂದೆ ಒಂದು ಹುಡುಗಿ ನಕ್ಕೊಂಡು ಮಾತಾಡ್ತಿದ್ದಾಳೆ ಅಂದ್ರೆ ಅಲ್ಲಿ ಏನೋ ಇದೆ ಅಂತ ಅರ್ಥ. ನಿಮ್ಮ ಅಭಿಪ್ರಾಯ ಯಾರಾದರೂ ಕೇಳಿದ್ರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನನ್ನ ಕೆಲಸ ನೋಡ್ಕೊಳಕ್ಕೆ ಹೋಗ್ತಿದ್ದೆ, ಆದರೆ ದಾರಿಲಿ ನೀನು ಕಣ್ಣಿಗೆ ಬಿದ್ದೆ. ನಿನ್ನ ಹೆಂಡತಿ ಯಾರ ಹತ್ರನೋ ನಕ್ಕೊಂಡು ಮಾತಾಡ್ತಿದ್ಲು, ಅವಳ ಮುಂದೆ ಒಬ್ಬ ಹುಡುಗ ಬೇರೆ ಕಾಣಿಸ್ದ. ಆದರೆ ನೋಡಿದ ತಕ್ಷಣ ನನಗೇನನ್ನಿಸ್ತು ಅಂದರೆ ಅವರಿಬ್ಬರು ಮೊದಲನೇ ಸಲ ಭೇಟಿ ಮಾಡ್ತಿರೋ ಥರ ಕಾಣಿಸ್ತಿಲ್ಲ. ನೀವು ನೋಡೋ ಅವಶ್ಯಕತೆ ಏನಿಲ್ಲ ಇಲ್ಲಿ, ಅದನ್ನ ನಾನು ನೋಡ್ಕೋತೀನಿ. ಹೋಗಿ ಇಲ್ಲಿಂದ. ದೇವಾ, ಎಂಥ ಕಾಲ ಬಂತಪ್ಪ. ನಾವಿಲ್ಲಿ ಅವರಲ್ಲಿ ಚೀ 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 ಚಿ. ನನ್ನ ಹೆಂಡತಿ ಏನಾದರೂ ಹಿಂಗೆ ಮಾಡಿದರೆ ಅವಳು ಕಾಲು ಮುರಿತಿದ್ದೆ. ಆದರೆ ನೀನೆಂಥ ಗಂಡ್ಸೋ? ಏಯ್ ನಡಿಯಾ. ಆಗ್ಲಿ, ಧನ್ಯವಾದ. ನಿಮಗೆ ಊಟ ತಂದಿದ್ದೀವಿ. ಮಗನೇ ಭೀಮಾ, ಇಷ್ಟೊಂದು ಗಂಭೀರವಾಗಿ ಏನು ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ನನ್ನ ಮನಸ್ಸಿಗೆ ಯಾಕೋ ಇದು ಹೊಡೀತು. ಇವತ್ತು ಈ ಕಾಲೇಜ್ನಲ್ಲಿ ನಾನೊಬ್ಬನೇ ಇದ್ದೀನಿ. ಈ ಪರಿಸ್ಥಿತಿಯಲ್ಲಿ ನಾನಿಲ್ಲಿರುವಾಗ ನನ್ನ ಮನಸ್ಸಿಗೆ ಈ ಕಾಲೇಜಿನ ಬಿಲ್ಡಿಂಗು ಸುರಕ್ಷಿತ ಭಾವ ಕೊಡ್ತಿದೆ. ಮತ್ತು ನನ್ನ ಆಸೆ ಏನು ಅಂದರೆ ಇದೇ ಸುರಕ್ಷಿತ ಭಾವ ನಮ್ಮ ಜಾತಿಯ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪಡಿಬೇಕು. ಇಲ್ಲ ಅಂದರೆ ಪ್ರತಿದಿನ ಮನೆಯಿಂದ ಕಾಲೇಜಿಗೆ ಬರುವಂಥ ದಾರಿ ಇದೆಯಲ್ಲ, ಅದೇ ದಾರಿಗಳಲ್ಲಿ ಈ ಮೇಲ್ನವರು ನಮ್ಮ ಜಾತಿ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಕೊಡ್ತಾರೆ ಅಂದರೆ, ಎಂಥ ಮಾನಸಿಕ ಹಿಂಸೆ ಕೊಡ್ತಾರೆ ಅಂದರೆ, ಅವರಾಡೋ ಮಾತುಗಳಿಂದ ನಮ್ಮ ಜಾತಿ ವಿದ್ಯಾರ್ಥಿಗಳು ವಿದ್ಯಾಲಯಕ್ಕೆ ಬರೋಕ್ ಮುಂಚೆನೆ ಧೈರ್ಯ ಕಳ್ಕೋತಾರೆ. ಆದ್ರಿಂದ ನಾನು ಯೋಚಿಸ್ತಿದ್ದೇನು ಅಂದರೆ ಒಂದು ಹೊಸ ವ್ಯವಸ್ಥೆ ರೂಪುಗೊಳ್ಬೇಕು. ಆ ವ್ಯವಸ್ಥೆಯಲ್ಲಿ ನಮ್ಮ ಜಾತಿಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಅವ್ರಿಗೆ ಅಂತಾನೆ ಪ್ರತ್ಯೇಕವಾಗಿ ಹಾಸ್ಟೆಲ್ ನಿರ್ಮಾಣ ಆಗಬೇಕು. ಇದರಿಂದ ನಮ್ಮ ಜಾತಿ ವಿದ್ಯಾರ್ಥಿಗಳು ಯಾವ ಕಾಲೇಜಿನಲ್ಲಿ ಯಾವ ಶಾಲೆಯಲ್ಲಿ ಓದ್ತಾರೋ ಅದರದ್ದೇ ಹಾಸ್ಟೆಲಲ್ಲಿ ಉಳ್ಕೋತಾರೆ. ಇದರಿಂದಾಗಿ ಅವರು ವಿದ್ಯಾಲಯದಿಂದ ಮನೆಗೆ ಹೋಗೋ ದಾರಿನಲ್ಲಿ ಬರೋ ಪ್ರತಿಯೊಂದು ಅಡಚಣೆನೂ ಅವ್ರು ಎದುರಿಸಲೇಬೇಕಾಗಿಲ್ಲ. ಎಂತ ಕನ್ಸ್ ಕಾಣ್ತಿದ್ದೀರಾ? ಈ ಸಮಾಜದಲ್ಲಿ ಬದುಕೋಕೆ ಬಿಡ್ತಿಲ್ಲ ನಮ್ಗೆ. ಇಷ್ಟು ದೊಡ್ಡ ಜಗತ್ತಲ್ಲಿ ನಮಗ್ ಉಳ್ಕೊಳಕ್ಕೂ ಜಾಗ ಕೊಡ್ತಿಲ್ಲ.
ಇನ್ನು ಸ್ಕೂಲ್ ಕಾಲೇಜ್ಗಳಲ್ಲಿ ಉಳ್ಕೊಳಕ್ ಜಾಗ ಕೊಡ್ತಾರಾ? ಕೊಡ್ಲೇಬೇಕು ರಮ, ನಮಗ್ ಜಾಗ ಕೊಡ್ಲೇಬೇಕು. ಈ ವಿಷಯಕ್ಕೆ ನನ್ನ ಹೋರಾಟ ಖಂಡಿತ ಇರುತ್ತೆ. ಪ್ರತಿ ಶಿಕ್ಷಣ ಸಂಸ್ಥೆಯಲ್ಲೂ ನಮ್ಮಂಥ ಕೆಳವರ್ಗದ ವಿದ್ಯಾರ್ಥಿಗಳಿಗೆ ಅಂತ ಒಂದು ಹಾಸ್ಟೆಲ್ ನಿರ್ಮಾಣ ಆಗಲೇಬೇಕು. ರಮ, ನಾನು ಇಲ್ಲೇ ಉಳ್ಕೊಳ್ಳೋದಕ್ಕೆ ಅನುಮತಿ ಕೊಡಿಸಿ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ಬಂದು ಈ ಬೆಂಚ್ಗಳ ನಡುವೆ ಕೂತಾಗ ನನಗೆ ಅರ್ಥ ಆಯಿತು, ನಮ್ಮ ಜಾತಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಕ್ಕಿಗಾಗಿ ಒಂದು ಹಾಸ್ಟೆಲ್ ಅನ್ನೋದು ನಿರ್ಮಾಣ ಆಗೋದು ಅತ್ಯಗತ್ಯ ಅಂತ. ಇವತ್ತು ನಿನಗೆ ಮಾತು ಕೊಡ್ತಿದ್ದೀನಿ ರಮ, ಈ ವಿಷಯದಲ್ಲಿ ನಾನು ಖುದ್ದಾಗಿ ಹೋರಾಟ ಮಾಡಿ ಪ್ರತಿ ವಿದ್ಯಾಸಂಸ್ಥೆಯಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಹಾಸ್ಟೆಲ್ ನಿರ್ಮಾಣ ಆಗೋ ಥರ ಮಾಡಿಸ್ತೀನಿ. ಖಂಡಿತ ಹೋರಾಟ ಮಾಡೋ ಮಗನೇ. ನನ್ನ ಉಸಿರಿರೋ ತನಕ ನಿನ್ನ ಜೊತೆ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಭೀಮಾ, ಜನರಿಗೆ ರಮನ ಬಗ್ಗೆನೂ ತಿಳಿಸು. ಈ ವಿಚಾರ ನಿನ್ನ ಮನಸ್ಸಲ್ಲಿ ಮೂಡೋದಕ್ಕೆ ರಮಾನು ಕಾರಣ ಅಂತ. ಖಂಡಿತ ತಿಳಿಸ್ತೀನಪ್ಪ. ಅದನ್ನ ಆಮೇಲೆ ಹೇಳೋರಂತೆ. ಮೊದಲು ಊಟ ಮಾಡಿ ಆಮೇಲೆ ಜನರಿಗೆ ತಿಳಿಸಿ. ಊಟ ಮಾಡಿ. ಮೇಘನಾಥ್ ಅವರೇ, ನೀವು ನನಗೇನೇನು ಹೇಳಿದ್ರೋ ಅದೇ ಥರ ಎಲ್ಲನೂ ಮಾಡಿ ಮುಗಿಸಿದ್ದೀನಿ. ಆಮೇಲಪ್ಪ, ನೀವು ಆ ಬಾಲನ್ ಮುಖ ನೋಡ್ಬೇಕಿತ್ತು. ಮುಖ ಇಷ್ಟಾಗ್ಬಿಟ್ಟಿತ್ತು ಪಾಪ. ಅದ್ಭುತ, ಅತ್ಯದ್ಭುತ. ಶಬಾಷ್, ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ನೀನಿಟ್ಟಿಯಲ್ಲ ಬೆಂಕಿ ಸುಮೇತ್, ನೋಡ್ತಾ ಇರು ನೀನು. ಅದು ಇಷ್ಟಿಷ್ಟೇ ನಿಧಾನವಾಗಿ ಹೇಗೆ ಸುಟ್ಟಾಕುತ್ತೆ ಅಂತ. ಪ್ರತಿದಿನ ಒಂದೊಂದು ಕಣನೇ ಸುಟ್ಟು ಹೋಗುತ್ತೆ. ಒಂದು ಸಲ ಏನಾದ್ರೂ ಸುಡ್ತಾ ಇದೆ ಅಂದ್ರೆ ಅದರಿಂದ ಹೊಗೆ ಬರುತ್ತೆ. ಆ ಹೊಗೆ ಅಕ್ಕಪಕ್ಕದವ್ರ ಕಣ್ಣಿಗೆ ಬಡಿಯುತ್ತೆ. ಅದು ಭೀಮ್ರಾವ್ರಿಗೂ ಮುಟ್ಟುತ್ತೆ, ಮತ್ತೆ ರಮಗೂನು. ಅವ್ರ ಕಣ್ಣಿಗೆ ಬಡ್ದು ನೀರೆಷ್ಟು ಸುರಿಯುತ್ತೋ ಆಟ ನೋಡೋಕೆ ಅಷ್ಟೇ ಚೆನ್ನಾಗಿರುತ್ತೆ. ಅಪ್ಪ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಲ್ಲಿ ಕಾಲೇಜ್ ಹೊರಗಡೆ ಪೇದೆಗಳು ನಿಂತಿದ್ದಾರೆ. ಭೀಮನ್ನ ಮುಟ್ಟಕ್ಕೂ ಬಿಡ್ತಾ ಇಲ್ಲ ನಮ್ಗೆ. ಹೀಗಾದ್ರೆ ಭೀಮ ಖಂಡಿತ ಪರೀಕ್ಷೆ ಬರೀತಾನೆ, ಮತ್ತೆ ಪಾಸು ಆಗ್ತಾನೆ. ಯೋಚನೆ ಮಾಡ್ಬೇಡ. ಯುದ್ಧ ಭೂಮಿ ಬದಲಾದಾಗ ನಾವು ರಾಜನೀತಿನೂ ಕೂಡ ಬದಲಾಯಿಸಬೇಕಾಗತ್ತೆ. ಇಷ್ಟು ದಿನ ನಮ್ಮ ರಣನೀತಿ ಕಾಲೇಜಿನ ಹೊರಭಾಗದಲ್ಲಿತ್ತು, ಈಗ ಕಾಲೇಜಿನ ಒಳಭಾಗದಲ್ಲಾಗುತ್ತೆ. ನಾನು ಡಬ್ಬ ತುಳ್ಕೊಂಡು ಮನೆಗೆ ಹೋಗ್ತೀನಿ. ಕೊಡು ಮಗನೇ. ರಮಾ ಇಲ್ಲಿ ಏನ್ ಮಾಡ್ತಾಳೆ? ಏನಂದ್ರಿ ನೀವು? ಇನ್ನೊಂದ್ಸಲ ಹೇಳಿ. ಅಲ್ಲ, ನೀನ್ ಎಲ್ಲಿದ್ದೇನ್ ಮಾಡ್ತೀಯ ಅಂತ ಕೇಳಿದೆ. ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಹೀಗಲ್ಲ, ಮಾವನ ಹತ್ರ ಹೇಳ್ದಾಗ ಹೇಳಿ. ರಮಾ ಇಲ್ಲೇನ್ ಮಾಡ್ತಾಳೆ? ಅಯ್ಯೋ ರಮಾ, ಏನ್ ಮಾಡ್ತಿದ್ಯಾ? ಒಂದು, ನಾನು ಇಲ್ಲೇ ಇರ್ತೀನಿ, ನನ್ ಗಂಡನ್ ಜೊತೆಗೆ ಇರ್ತೀನಿ. 2, ನಿಮಗೇನೇ ಬೇಕಿದ್ರು ನಾನು ತಂದ್ಕೊಡ್ತೀನಿ. 3, ನಿಮ್ ಜೊತೆಗೆ ಇದ್ದು ನಿಮ್ಮನ್ನ ನೋಡ್ಕೋತೀನಿ.
ಸಾಕು ಮಾಡೋರಮ್ಮ, ಕಾರಣ ಕೊಟ್ಟಿದ್ ಸಾಕು. ಬಾ ಕೂತ್ಕೋ, ಬಾ ಇಲ್ಲಿ. ನೀನ್ ಕೂತ್ಕೋ, ನಾನು ಓದ್ತೀನಿ. ನಿಮ್ಗೊಂದು ಹೇಳ, ನೀವು ಸಿಡುಕ್ತಿರಲ್ಲ, ಮುದ್ದಾಗಿ ಕಾಣ್ತೀರ. ಅದಕ್ಕೆ ನಾನ್ ನಿಮ್ಮನ್ ರೇಗಿಸ್ತಿರ್ತೀನಿ. ಹೌದಾ? ಹಾಗಿದ್ರೆ ಬೇರೆಯವ್ರು ಯಾರಾದ್ರೂ ನನ್ನ ರೇಗಿಸಿದಾಗ ಹಲ್ ಮುರಿತೀನಿ ಅವ್ರಿಗೆ, ನನ್ ಗಂಡಂಗ್ ರೇಗಿಸಿದ್ರೆ. ಸರಿ, ಆಯ್ತು, ಕೂತ್ಕೋ. ಇವರಿಬ್ರು ಇನ್ನೂ ಬಂದಿಲ್ವಲ್ಲ? ಯಾರಾದ್ರೂ ಒಬ್ರಾದ್ರೂ ಬಂದಿದ್ರೆ ಗೊತ್ತಾಗ್ತಿತ್ತು. ತಂದೆಯ ತರಕಾರಿನಾ? ಹಾ ಅತ್ತೆ. ಒಂದಿನ ತಂದ ತಕ್ಷಣ ಹಿಗ್ಬೇಡ. ಜವಾಬ್ದಾರಿ ಅನ್ನೋದು ಒಂದಿನದ್ದಲ್ಲ, ಯಾವಾಗ್ಲೂ ಇರಬೇಕು. ಪ್ರತಿದಿನದ ಬಗ್ಗೆ ಗೊತ್ತಿಲ್ಲ ನಂಗೆ. ನಂಗೆ ಎಲ್ಲಿವರೆಗೂ ಜವಾಬ್ದಾರಿ ಹೊರಕ್ಕಾಗುತ್ತೋ ಅಲ್ಲಿವರೆಗೂ ಹೊರ್ತೀನಿ. ಅತ್ತೆ, ಜವಾಬ್ದಾರಿ ಬಗ್ಗೆ ಪಾಠ ಮಾಡಕ್ ಬಂದಿರೋ ನೀವು ನಿಮ್ ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳಿ. ಮನೇಲೆಲ್ರೂ ಆತಂಕದಲ್ಲಿದ್ದಾರೆ. ಭೀಮವ್ವ ಪರೀಕ್ಷೆ ಬರೀತಿದ್ದಾರೆ. ನೀವು ನೋಡಿದ್ರೆ, ನಿಮಗ್ ನೋಡಿದ್ರೆ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಬಾಯಿ ತೆಗೆದ್ರೆ ನೀವು ಬರೀ ಹಾಳಾಗೋ ಮಾತೇ ಆಡ್ತೀರಾ. ತಪ್ಪಲ್ವಾ ಅತ್ತೆ ಇದು? ಓ ಅಮ್ಮ, ಅಯ್ಯೋ ಬಾಲ, ಸಂತೆಗೆ ಹೋಗಿದ್ಯಲ್ಲ, ಅಲ್ಲೇನಾದ್ರೂ ಆಯ್ತಾ? ಇಲ್ವಲ್ಲ, ಯಾಕೆ? ನೀನ್ ನೋಡಿದ್ರೆ ಸಪ್ಪಂಗ್ ನಡ್ಕೊಂಡ್ ಬರ್ತಿದ್ಯಾ. ಕರುಣ ನೋಡಿದ್ರೆ ನಕ್ಕೊಂಡು ಖುಷಿಯಾಗಿ ಒಳಗ್ ಹೋದ್ಲು. ನಾನ್ ಕೇಳ್ದೆ ಕೂಡ, ಏನು ಹೇಳಿಲ್ಲ ಅವಳು. ಅದಕ್ಕೆ ನಿನ್ನನ್ ಕೇಳ್ದೆ. ಇರ್ಲಿ ಬಿಡು. ಬಾಲ, ಅನುಮಾನದ ಬೀಜ ಬಿತ್ತಿದ್ದೀನಿ. ಮರವಾಗಿ ಬೆಳೆದು ವಿಷದ ಫಲ ಕೊಡ್ಬೇಕಷ್ಟೇ. ಮರನ ನೋಡಿ ನಾನು ಸಂತೋಷ ಪಡ್ತೀನಿ. ತುಂಬಾ ಎಗರಾಡ್ತಿದ್ದಾಳಲ್ಲ ಕರುಣ, ಎಲ್ರೂ ಒಟ್ಟಾಗಿರ್ತೀವಿ, ಒಟ್ಟಾಗಿ ಬದುಕ್ತೀವಿ ಅಂತ. ಅದ್ ಹೇಗೆ ಎಲ್ರೂ ಒಟ್ಟಾಗಿ ಒಂದೇ ಮನೇಲಿ ಇರ್ತೀರಾ ಅಂತ ನಾನು ನೋಡ್ತೀನಿ. ಬನ್ನಿ ಸರ್. ಓ, ಬನ್ನಿ ಬನ್ನಿ ಪ್ರಿನ್ಸಿಪಾಲ್ ಸರ್. ನಮಸ್ಕಾರ. ನಮಸ್ಕಾರ. ಧನ್ಯವಾದ ಮನೆಗೆ ಬಂದಿದ್ದಕ್ಕೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಧನ್ಯವಾದ. ಏ ಮೈಪಾಲ, ಹೇಳಿ ಅಪ್ಪ. ಚಾ ತಗೊಂಡ್ ಬೇಗ ಬಾ ಮಗನೇ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ. ನಮಸ್ತೆ ಸರ್. ನೋಡಿ ಪ್ರಿನ್ಸಿಪಲ್ ಸರ್, ಮಾತು ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಭೀಮ್ರಾವ್ ಫೇಲ್ ಆಗಬೇಕು. ನನಗೂ ಅದೇ ಬೇಕಿರೋದು. ಆದರೆ ಹೇಗೆ ಮಾಡೋದು?